ಶಿರಾ ರೇಣುಕಮ್ಮ ರವೀಂದ್ರನಾಥ್ ಅವರಿಗೆ ಅದ್ಧೂರಿ ಅಭಿನಂದನೆ. ಶಿರಾ ತಾಲೂಕು ಕನ್ನಡದ ಹಿರಿಮೆ ಗರಿಮೆ ಸಾರುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ತೃತೀಯ ಸಾಹಿತ್ಯ ಸಮ್ಮೇಳನದಲ್ಲಿ ಕರುನಾಡ ಸೌರಭ ರತ್ನ ಪ್ರಶಸ್ತಿ ಹಾಗೂ ಜಿಲ್ಲಾಡಳಿತ ನೀಡುವ ರಾಜ್ಯೋತ್ಸವದ ಪ್ರಶಸ್ತಿ ಗಡಿನಾಡ ಸೇವೆ ಪುರಸ್ಕಾರಕ್ಕೆ ಭಾಜನರಾಗಿರುವ ಶ್ರೀಮತಿ ರೇಣುಕಮ್ಮ ರವೀಂದ್ರನಾಥ್ ಅವರಿಗೆ ಶಿರಾ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ವತಿಯಿಂದ ನಗರದ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಅದ್ದೂರಿ ಅಭಿನಂದನಾ ಮತ್ತು ಸನ್ಮಾನ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಯಿತು. ಶಿರಾ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿರುವ ಶ್ರೀಮತಿ ರೇಣುಕಮ್ಮ ರವೀಂದ್ರನಾಥ್ ಅವರ ಸಾಧನೆಗಳನ್ನು ಗುರುತಿಸಿ ಗೌರವಿಸುವ ಮುಖ್ಯ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗೌರವ ಉಪಸ್ಥಿತಿ ಆಶ್ರಯ ನಿರಾಶ್ರಿತರ ವೃದ್ಧಾಶ್ರಮದ ಶ್ರೀಮತಿ ಗೀತಮ್ಮ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ರೇಣುಕಮ್ಮ ಅವರ ಸೇವೆಗೆ ಅಭಿನಂದಿಸಿ ಗೌರವಿಸಿದರು. ಅಂಗನವಾಡಿ ಕಾರ್ಯಕರ್ತರ ಶಿರಾ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕಲಾವತಮ್ಮ ಈರಮ್ಮ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇನ್ನಿತರ ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಅಭಿನಂದನಾ ಸಮಾರಂಭವು ಶ್ರೀಮತಿ ರೇಣುಕಮ್ಮ ರವೀಂದ್ರನಾಥ್ ರವರ ಸಾಹಿತ್ಯ ಮತ್ತು ಗಡಿನಾಡ ಸೇವೆಗೆ ಸಲ್ಲಿಸಿದ ಅನುಪಮ ಕೊಡುಗೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿಯಿತು. ಫಸ್ಟ್ ನಾನು ಕರವೇರ ತಾಲೂಕು ಶಿರಾ ತಾಲೂಕು ಅಧ್ಯಕ್ಷರು, ನಂತರ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ನಂತರ ನಾನು JDS ಅಧ್ಯಕ್ಷರು. ನಾನು ಇಲ್ಲಿಗೆ ಶಿರಾ ತಾಲೂಕಿಗೆ ಬಂದ ಮೇಲೆ ಶಿರಾಕ್ ಬಂದು ಒಂದು 15-20 ವರ್ಷ ಆಯ್ತು. ಸಂಘ ಸ್ಟಾರ್ಟ್ ಮಾಡಿದೆ. ಅವಾಗ ಸಂಘ ಸ್ಟಾರ್ಟ್ ಮಾಡಿ ರಂಗನಾಥ್ ನಗರದಿಂದ ನಾನು ಸಂಘ ಸ್ಟಾರ್ಟ್ ಮಾಡಿ 22 ಸಂಘ ಬರೀ ರಂಗನಾಥ್ ನಗರದಲ್ಲೇ ಮಾಡಿದೆ ನಾನು. ನೆಕ್ಸ್ಟ್ ಶಿರಾದಲ್ಲಿ ಗಜಮಾರ್ನಹಳ್ಳಿ ಬುಡದಟ್ಟೆ ಎಲ್ಲ ಸೇರಿ ನಾನು 80 ಸಂಘ ಆದ. 80 ಸಂಘ ಮಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಈ ಜಡ್ಪಿನಲ್ಲೂ ಫಾರೆಸ್ಟ್ ಆಫೀಸಲ್ಲೂ ಕಮ್ಮಿ ಮಾಡಿದೆ. ನಗರಸಭೆಗೆ ಇನ್ನೊಂದ್ಸಲ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ 2ನೇ ಸಲ ಕಂಪ್ಯೂಟರ್ ವರ್ಕ್ ಕೆಲಸ ಮಾಡಿದೆ. ಮತ್ತೆ ನಾನು ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರಂಗನಾಥ ಕಾಲೇಜ್ನಾಗೆ ನಮ್ಮ ಕುಂಚಿಟಿಗರ ಸಂಘದಲ್ಲಿ ಸೇರ್ಕೊಂಡೆ. ಕುಂಚಿಟಿಗರ ಸಂಘದಲ್ಲಿ ಅಷ್ಟು ನಾನು ನಿಷ್ಠೆಯಿಂದನ ಆಮೇಲೆ ಡಾಕ್ಯುಮೆಂಟ್ಸ್ ಅದು ಒದಗಿಸ್ಬೇಕು ಅಂದ್ರೆ ಸುಮಾರು ನಾನು ವರ್ಷಾನ್ಗಟ್ಲೆನೆ ಆಟೋದಲ್ಲಿ ದುಡ್ಡು ಇಕ್ಕಿದ್ರೆ ನನಗೆ ನಮ್ಮ ಸಂಘಕ್ಕೆ ಬರ್ಡನ್ ಆಗುತ್ತೆ. ನಮ್ಮ ಕುಂಚಿಟಿಗರ ಸಂಘ ನಾನು ನಮ್ಮೊಬ್ಳು ಕುಂಚಿಟಿಗರ ಹೆಣ್ಮಗಳಾಗಿ ನಮ್ ಸಂಘಕ್ಕೆ ನಾನೇನಾದ್ರೂ ಸೇವೆ ಮಾಡ್ಬೇಕಂತ ಹೇಳಿ ಒಂದು 30 ರೂಪಾಯಿ ಆಟೋ ಚಾರ್ಜ್ ಇಕ್ಕಂದಂಗೆ ತಾಲೂಕ್ ಆಫೀಸು ಮತ್ತೆ ಇಲ್ಲಿ ಯಾವ್ಯಾವ ಆಫೀಸ್ಗಳಿದಾವ, ಕಂದಾಯ ಇಲಾಖೆ, ತಹಶೀಲ್ದಾರ್ ಆಫೀಸು, ತುಮಕೂರು ಎಲ್ಲ ಓಡಾಡ್ಕೊಂಡು ಏನೇನ್ ಬೇಕೋ ಅದಕ್ಕೆ ದಾಖಲಾತಿ ಎಲ್ಲ ನಮ್ಮ ಅಧ್ಯಕ್ಷರು ನಾಗರಾಜ್ ಸರ್ ಇದ್ರು, ಗುಳ್ಗೆನಲ್ಲಿ ನಾಗರಾಜ್ ಅಂತ, ಅವ್ರಿಗೆ ಹೇಳ್ಕೊಂಡು ಸರ್ ಇದು ಮಾಡ್ಬೇಕು. ಮತ್ತೆ ಅಲ್ಲಿ ಏನು ಇಂಟರ್ನೆಟ್ ಇರ್ಲಿಲ್ಲ, ಇಂಟರ್ನೆಟ್ ಮಾಡಿಸಿ ಕಂಪ್ಯೂಟರ್ ಪ್ರತಿಯೊಂದು ಆಫೀಸ್ಗೂ ಪ್ರತಿಯೊಂದು ಶಾಲೆ ಒಂದು LKG UKG ಇಂದ ಹಿಡಿದು ಡಿಗ್ರಿ ಕಾಲೇಜ್ ಅಂತ ಕಂಪ್ಯೂಟರ್ ವ್ಯವಸ್ಥೆ ಮಾಡಿಸಿ ಮತ್ತೆ POP ಮಾಡಿಸಿ ದೊಡ್ಡ ಆಫೀಸ್ ಮಾಡಿ ಒಂದು ಮೀಟಿಂಗ್ ಚೇಂಬರ್ ತರ ಮಾಡಿಸ್ಬೇಕು. ಮತ್ತೆ ಅಲ್ಲಿ ಏನಾಯ್ತು ಅಂದ್ರೆ ನಮ್ಮ ಕುಂಚಿಟಿಗರ ಸಂಘದಲ್ಲಿ ಬ್ಯಾಂಕ್ ಇರ್ಲಿಲ್ಲ. ಇವರು ಕೊರಟಗೆರೆಯಿಂದ ಹನುಮಂತನಾಥ ಸ್ವಾಮೀಜಿ ಅನ್ನೋರು ಇಲ್ಲಿ ಬ್ಯಾಂಕ್ ಮಾಡ್ಬೇಕು ಅಂತ ಬಂದ್ರು. ಇಲ್ಲ, ನಮ್ಮ ಶಿರಾ ತಾಲೂಕಿನಲ್ಲಿ ನಮ್ಮ ಜನಾಂಗದ ಜಾಸ್ತಿ ಇದ್ದಾರೆ, ಅವ್ರಿಗೆ ನಾವು ನಮ್ಮ ಜನಾಂಗಕ್ಕೆ ನಾವು ಏನನ್ನ ಮಾಡ್ಬೇಕು, ಫಸ್ಟ್ ನಮ್ಗೆ ನಮ್ಮ ಶಿರಾ ತಾಲೂಕಿನ ಜನತೆಗೆ ನಾವು ಬ್ಯಾಂಕ್ ಮಾಡ್ಕೋಬೇಕು ಬಿಟ್ರೆ ಕೊರಟಗೆರೆನವ್ರಿಗೆ ನಾವ್ ಯಾಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅದನ್ನ ಮೀಟಿಂಗ್ ಅಲ್ಲಿ ತಂದು ಅವಾಗ ಅಲ್ಲಿ 27 ನಮ್ಮ ಇವರಿದ್ರು ಸದಸ್ಯರು ಅಂದ್ರೆ ಡೈರೆಕ್ಟರ್ಗಳು ನಮ್ಮ ಕುಂಚಿಟಿಗರ ಸಂಘದಲ್ಲಿ ಎಲ್ಲರನ್ನು ಮನವೊಲಿಸಿ ಅವರು ಆಯ್ತಮ್ಮ ಮಾಡೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ನೀವು ಈ ಬ್ಯಾಂಕ್ ಅನ್ನ ನಮ್ಮ ಶಿರಾ ತಾಲೂಕಲ್ಲೇ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು ನಮ್ಮ ಕುಂಚಿಟಿಗರು ಇದ್ರಲ್ಲೇನೆ ಅಂತ ಹೇಳಿ ಬ್ಯಾಂಕ್ ಮಾಡಿ ಇವತ್ತು ಅದು ಬೃಹದಾಕಾರವಾಗಿ ಬೆಳೆದೈತೆ. ಇವತ್ತು ಅದು ಎಷ್ಟು ಮಟ್ಟಕ್ಕೆ ಬೆಳೆದೈತೆ ಅಂದ್ರೆ ಯಾರು ಅಷ್ಟೇನೆ ನಾವು ಒಂದು ಮೆಟ್ಲು ಹತ್ಕೊಂಡು ಹೋದಾಗ ಅದಕ್ಕೆ ಯಾರು ಅಡಿಗಲ್ಲಾಗಿದ್ರು ಅಂತ ಯಾರು ನೆನೆಸ್ಕೊಳ್ಳೋದಿಲ್ಲ. ಅದ್ ನನಗ್ ಬೇಕು ಇಲ್ಲ, ಯಾಕಂದ್ರೆ ನನಗೆ ಆತ್ಮತೃಪ್ತಿ ಇದೆ. ನಾನು ಒಂದು ಮಹಿಳೆಯರಿಗಾಗ್ಲಿ ಒಂದು ಸಂಘಗಳಿಗಾಗ್ಲಿ ಒಂದು ನಾನು ಮಾಡಿರೋಂಥ ಕೆಲ್ಸಗಳು ನಗರಸಭೆಗಾಗ್ಲಿ ಕುಂಚಿಟಿಗರ ಸಂಘದಲ್ಲಾಗ್ಲಿ ಎಲ್ಲೇ ನಾನು ಕೆಲಸ ಮಾಡಿದ್ರು ಅದನ್ನ ಪ್ರಾಮಾಣಿಕತೆಯಿಂದ ಮಾಡಿದೀನಿ. ಒಂದು ಪಕ್ಷದಲ್ಲಾಗ್ಲಿ ಒಂದು ರಕ್ಷಣಾ ವೇದಿಕೆಯಲ್ಲಾಗ್ಲಿ ಒಂದು ಸಾಹಿತ್ಯ ಪರಿಷತ್ತಲ್ಲಾಗ್ಲಿ ಇದುವರೆಗೂ ನಾನು ಕಪ್ಪು ಚುಕ್ಕೆ ಇಡಿಸ್ಕೊಂಡಿಲ್ಲ. ಮತ್ತೆ ಒಂದು ದುಡ್ಡು ತಕೊಂಡು ಕೆಲಸ ಮಾಡ್ತೀವಿ ಅಮ್ಮ, ನಮ್ ಮೇಡಮ್ನವ್ರನ್ನ ನಾವು ದುಡ್ಡು ಕೊಟ್ವಿ, ಲಂಚ ಕೊಟ್ವಿ, ನಾವು ನಮಗ್ ಬಂತು. ಎಷ್ಟು ಕೋರ್ಟ್ಗೆ ಹೋಗಿದ್ದೀನಿ ನಾನು ನಮ್ಮ ಹೆಣ್ಮಕ್ಳ ಪರವಾಗಿ, ಸ್ಟೇಷನ್ಗಳ್ಗಂತೂ ಅದೆಷ್ಟು ಲೆಕ್ಕನೇ ಇಲ್ಲ. ಊಟದ ಮಾಡಿಲ್ಲ ನಾನು, ಎಷ್ಟೋ ದಿವಸ ನಡ್ಕೊಂಡು ಹೋಗಿದ್ದೀನಿ ಅವ್ರು ಕರೆದ್ರೆ. ಯಾಕೆಂದ್ರೆ ನಾನು ಹಣ ವೇಸ್ಟ್ ಮಾಡೋದಿಲ್ಲ. ನಾನು
ಹಣನ ನಾನು ಎಷ್ಟು ಜೋಪಾನ ಮಾಡ್ತೀನಿ ಅಂದ್ರೆ ಅದೇ ಹಣನ ನಾನು ಆಟೋಗಳಿಗೆ ಇಟ್ಕೊಂಡು ಓಡಾಡ ಹಣ ಉಳಿಸಿದ್ರೆ ನಾನು ಒಂದು ಕಾರ್ಯಕ್ರಮಕ್ಕೆ 5-10 ಸಾವಿರ ಕಾರ್ಯಕ್ರಮಕ್ಕೆ ದುಡ್ಡು ಕೊಡ್ತೀನಿ. ನಮ್ ಕನ್ನಡಕ್ಕಾಗ್ಲಿ ಒಂದು ಬಡವರ ಕಾರ್ಯಕ್ರಮಗಳಿಗಾಗ್ಲಿ 2,000, 5,000, 10,000, 20,000 ನಾನು ಕಾರ್ಯಕ್ರಮಗಳಿಗೆ ಕೊಡ್ತೀನಿ. ಅದ್ರ ದುಡ್ಡನ್ನ ನಾನು ಸೇವ್ ಮಾಡ್ತೀನಿ. ಆ ದುಡ್ಡನ್ನ ನಾನು ಕಾರ್ಯಕ್ರಮಗಳಿಗೆ ಕೊಡ್ತೀನಿ. ಯಾಕೆಂದ್ರೆ ಅವರು ಇವಾಗ ನಾನು ಇನ್ ಕಾರ್ಯಕ್ರಮ ಮಾಡಿದೀನಿ ಅಂದಾಗ ಅದು ಎಷ್ಟು ಖರ್ಚಿರ್ತವೆ ಹೇಳ್ರಿ. ಯಾರೋ ಒಬ್ರು ಕಾರ್ಯಕ್ರಮ ಮಾಡ್ತಾರೆ, ಅವ್ರ ಕೈಗೆ ನಾವು ಜೋಡಿಸ್ಬೇಕು. ಮತ್ತೆ ಸುಮಾರು ಸರ್ಕಾರಿ ಶಾಲೆಗಳಿಗಾಗ್ಲಿ ನಮ್ ತಾಯಿ ನೆನಪಿನಲ್ಲಾಗ್ಲಿ ಕಂಪ್ಯೂಟರು, ಜೆರಾಕ್ಸ್ ಮಿಷನ್, ಆಮೇಲೆ ಒಂದು ಬರ್ತ್ಡೇ ಆಚರಣೆ ಮಾಡೋದು ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇಲ್ಲ. ಅದನ್ನ ನಾವ್ ಏನಾದ್ರೂ ಒಂದು ಸಾಮಾಜಿಕ ಸೇವೆ. ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಸೇವೆಗೆ ನಾನು ವಿನಿಯೋಗಿಸ್ತಿದ್ದೀನಿ. ದಯವಿಟ್ಟು ನೀವೆಲ್ಲಾನು ಏನು ಅಂತೀನಿ, ನಾವ್ ಯಾವತ್ತೂ ಸ್ವಾರ್ಥಿಗಳಾಗಿರ್ಬಾರ್ದು. ನಾನು ಇವತ್ತು ಬಾಡಿಗೆ ಮನೇಲಿ ಇದ್ದೀನಿ, ನನಗೇನು ಹೆಮ್ಮೆ ಇದೆ. ನನಗೆ ಇದೇ ಸೈಟು ಮಾಡ್ತೀವಿ, ಆದ್ರೆ ನನಗೆ ನಾನು ಬಾಡಿಗೆ ಮನೆಗೆ ಇದ್ದುಕೊಂಡ್ರು ನನಗೆ ಮನೆ ಕಟ್ಟಬೇಕು, ಒಬ್ರನ್ನ ನಾನು ತುಳಿಬೇಕು, ಒಬ್ರದ್ದು ದೋಚ್ಕೊಂಡು ನಾನು ಐಷಾರಾಮಿ ಜೀವನ ಮಾಡ್ಬೇಕು ಅನ್ನೋದು ನನಗೆ ಯಾವತ್ತೂ ಇಲ್ಲ. ಯಾಕೆಂದ್ರೆ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ 1000 ಜನ ಸಹಾಯ ಮಾಡ್ತಾರೆ, ಸಹಕಾರ ಕೊಡ್ತಾರೆ. ಕೆಟ್ಟ ಹುಡುಗರು ಸಮಾಜದಲ್ಲಿ ತುಂಬಾ ಇದೆ. ಯಾಕೆಂದ್ರೆ ಬೆಳೆಯೋರ್ನ, ಹೆಸರು ಮಾಡಿರೋರ್ನ ಯಾವತ್ತೂ ಸಹಿಸೋದಿಲ್ಲ ಅವರು. ಅವ್ರೇನ್ ಮಾಡ್ತಾರೆ, ನಮ್ಗೆ ಇಂಡೈರೆಕ್ಟ್ ಆಗಿ ತುಂಬಾ ನೋವು ಕೊಟ್ಟಿದ್ದಾರೆ. ನನಗೆ ಎಲೆಕ್ಷನ್ ಟೈಮ್ ಅಲ್ಲಿ ಅಷ್ಟೇ, ಮತ್ತೆ ನಾನು ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ, ಏನಾದ್ರೂ ಮಾಡಿ ತೊಂದ್ರೆ ಮಾಡ್ತಾ ಇದಾರೆ. ಆದ್ರೆ ಅವ್ರೇನು ಕೆಳಗಡೆ ಇರ್ತಾ ಬಿಟ್ಟೆ ಕಾಲ್ ಎಳೆಯರು. ಯಾವತ್ತೂ ಅವ್ರ ಕಾಲು ನಮ್ಮನ್ನ ಮೆಟ್ಟಿ ಅವ್ರು ನಿಲ್ಲೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ಯಾವತ್ತೂ ಸ್ವಾರ್ಥಿಗಳಾಗ್ಬೇಡ್ರಿ. ಯಾರೋ ಒಂದ್ ಕಷ್ಟದಲ್ಲಿರ್ತಾರೆ, ಯಾರೋ ಒಂದ್ ಒಳ್ಳೆ ಏನೋ ಒಂದ್ ಕಷ್ಟದಲ್ಲಿದ್ದಾರೆ ಅಂದ್ರೆ ಹೆಲ್ಪ್ ಮಾಡೋರು ಇರ್ತಾರಲ್ಲ, ಅವ್ರ ಹತ್ರ ನೀವು ಮಾಡ್ಸಿ. ಮೇಡಮ್ ಬನ್ನಿ, ಹಿಂಗಿದೆ ನಮ್ಮ ಅಕ್ಕಪಕ್ಕ. ನಾನು ನೋಡ್ರಿ ಇಲ್ಲಿ ಎಷ್ಟು ಜನಾಂಗದರಿದ್ದೀರಾ ಹೇಳ್ರಿ. ನಾನು ಯಾರು ನಮ್ ಜನಾಂಗದರು, ಮತ್ತೆ ನಾವು ಇವ್ರು ವಿಧವೆಯರು, ಇವ್ರು ನನ್ನ ಮನೋಭಾವನೆ ಇಲ್ಲ. ಅದು ಎಲ್ಲಾರು ನಮ್ಮರೇ. ನನ್ನ ಕಷ್ಟದಾಗಿರೋರು, ನಾವು ತೊಂದರೆಗಿರೋರಿಗೆ ನಾನು ತುಂಬಾ ಪ್ರಾಣ ಕೊಡ್ತೀನಿ. ಹಂಗೆ ನೀವು ಅಷ್ಟೇ, ನಿಮ್ ಹೆಣ್ಮಕ್ಳುಗಳು ಯಾರನ್ನ ತೊಂದರೆಗಿದ್ರೆ, ನಿಮ್ ಅಕ್ಕಪಕ್ಕ ತೊಂದರೆಗಿದ್ರೆ, ಗಂಡು ಮಕ್ಳಾಗ್ಲಿ. ಎಷ್ಟು ಜನ ಗಂಡು ಮಕ್ಳಿಗೆ ನಾನು ಸ್ಟೇಷನ್ಗೆ ಹೋಗಿಲ್ಲ, ಎಷ್ಟು ಜನ ಗಂಡಸರುಗಳು ವಿಚಾರಕ್ಕೂ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಸ್ಟೇಷನ್ಗೆ. ಹೆಣ್ಮಕ್ಳಿಗೆ ಅಂತಲ್ಲ, ತೊಂದರೆ ಇರೋ ಎಲ್ಲರಿಗೂ ನಾನು ಸಹಕಾರ ಕೊಟ್ಟಿದ್ದೀನಿ. ಅದು ನನಗೆ ಹೆಮ್ಮೆ ಐತೆ. ನಾನು ದುರಾಂಕಾರದಾಗ ಮಾತಾಡೋದಿಲ್ಲ, ನನಗದು ತೃಪ್ತಿ ಇದೆ. ಇವತ್ತೇ ನಾನು ಹೋದ್ರು ನನಗೆ 1000 ಜನ ಬಂದು ನನಗೆ ಹಾರ ಹಾಕ್ತಾರೆ, ನಾನು ಸತ್ರು. ಅಷ್ಟು ನಾನು ಸಾಧನೆ ಮಾಡಿದ್ದೀನಿ. ಅಷ್ಟು ಜನ ಸಂಪಾದನೆ ಮಾಡಿದ್ದೀನಿ. ಇವತ್ತು ಸುಮಾರು ಇದನ್ನ ತಡಿಬೇಕು ಅಂತ ಸುಮಾರು ಹೆಣ್ಮಕ್ಳು ಬಂದಿಲ್ಲ ನನಗೆ. ಅದು ತುಂಬಾ ನೋವಾಯ್ತು. ಅದು ಎಷ್ಟು ದಿನ ತಡೆಯಕ್ಕಾಗುತ್ತೆ, ಎಷ್ಟು ದಿನ ತಡೆಯಕ್ಕಾಗುತ್ತೆ? ಅವ್ರಿಗೂ ಒಂದ್ ನೋವು ಬಂದಾಗ ಅವ್ರು ನನ್ನ ಮನೆ ಬಾಗ್ಲಿಗೆ ಬರ್ಲೇಬೇಕಲ್ಲ. ಬರ್ತಾರೆ, ಹುಡಿಕೊಂಡು ಬರ್ತಾರೆ. ಅದಕ್ಕೆ ನಾನು ಏನ್ ತಲೆ ಕೆಡ್ಸ್ಕೊಂಬಲ್ಲಿಲ್ಲ. ನಾನು ನನಗೆ ನೆನ್ನೆನೆ ಮೆಸೇಜ್ ಬಂತು, ಈ ತರ ಆಗ್ತಾ ಇದೆ ಅಂತ. 5 ಜನ ಬರ್ಲಿ ನಾನು ಕಾರ್ಯಕ್ರಮ ಮಾಡ್ತಿದ್ದೆ. ಯಾಕೆಂದ್ರೆ ನಾನು ಯಾವತ್ತೂ ಎದೆಗುಂದಿಲ್ಲ. ನನಗೆ ಅಧಿಕಾರಿಗಳಾಗ್ಲಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ್ಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನನಗೆ ತುಂಬಾ ಸಹಕಾರ ಕೊಡೋರಿದ್ದಾರೆ. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ನಲ್ಲಿರೋಂಥವ್ರು ಗೊತ್ತಿರುತ್ತೆ ಅವ್ರಿಗೆ ಎಂತ ಕಚ್ಚಡಗಳು ಇದಾರೆ ಅಂತ. ಅವ್ರು ಒಳ್ಳೆಯವ್ರಿಗೆ ಯಾವತ್ತು ನಾನು ಧಮಕಿ ಹಾಕಿ ನಾನು ಕೆಲಸ ಮಾಡಿಸ್ಕೊಟ್ಟಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕೆಲಸ ಮಾಡಿಸ್ಕೊಟ್ಟಿದ್ದೀನಿ. ಯಾಕೆಂದ್ರೆ ಅಷ್ಟು ನಮಗೆ ಗೌರವ ಕೊಡ್ತಾರೆ. ಯಾರುನು ಹೋಗಮ್ಮ ನಿಂದ ಯಾವಾಗ್ಲೂ ಇದ್ದಿದ್ದೆ ಎಂದು ನನ್ಗಂದೂ ಇಲ್ಲ. ನಾನು ಇನ್ನೂ ಕಾಣಿಸ್ತೀನಿ, ನಂಗೆ ಬರ್ರಿ ಹೇಳ್ಕೊಂಬರೆ ಏನ್ ಸಮಾಚಾರ ಅಂತ ಕೇಳ್ತಾರೆ ಬಿಟ್ರೆ ಈ ಅಮ್ಮಂದ್ ಯಾವಾಗ್ಲೂ. ಯಾಕೆಂದ್ರೆ ನಾನು ದುಡ್ಡು ತಗೊಂಡು ಕೆಲಸ ಮಾಡ್ಕೊಟ್ಟಿದ್ದೀನಿ ಅಂದ್ರೆ ಅವ್ರಿಗೆ ಗೊತ್ತಾಗೋದು. ನಾನು ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀನಿ, ನನಗೇನ್ ನಾನು ಮಾಡ್ಕೊತಿಲ್ವಲ್ಲ. ಅವಾಗ ಅವರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಇವ್ರು ಎಂತಾರು, ಏನು ಇವ್ರಿಗೆ ಗೌರವ ಇದೆಯಾ ಇಲ್ವೋ ಅಂತ. ಹಂಗಾಗಿ ದಯವಿಟ್ಟು ನೀವು ಹೇಳ್ತೀನಿ, ನಿಮ್ಗೆ ಏನಾರ ಕಷ್ಟ ಇದ್ರೆ, ಅಕ್ಕಪಕ್ಕ ಇದ್ರೆ ಎಲ್ಲಾರು ಸ್ಪಂದಿಸ್ರಿ. ನಾವು ನಮ್ಮ ಮಕ್ಳು ಇವತ್ತು ನಾವು ಇಲ್ಲಿ ಇರ್ತೀವಿ, ನಾವು ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅನ್ನೋದು ಯಾವ ಗ್ಯಾರಂಟಿ ಇರುತ್ತೆ? ಅದಕ್ಕೆ ನಾವ್ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡದ್ದೇ ನಮಗಿರೋದು. ಯಾಕಂದ್ರೆ ನನ್ನ ಮಗ ಇವತ್ತು ಒಂದು ಒಳ್ಳೆ ವ್ಯಕ್ತಿ ಆಗಿದ್ದಾನೆ. ಅವರು ಡ್ರಾಯಿಂಗ್ ಮಾಸ್ಟ್ರು, ಡ್ರಾಯಿಂಗ್ ಮಾಡ್ತಾರೆ, ಕವಿ, ಕವನ 2 ಬುಕ್ ಬಿಡುಗಡೆ ಆಗಿದೆ. ಅದೇ ನಮ್ ಕನ್ನಡ ಭವನದಲ್ಲೇ ನಮ್ ಜಯಚಂದ್ರ ಸಾಹೇಬ್ರು ಮಾಡ್ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾನು JDS ಆದ್ರೂ ನನ್ಗೇನು ಅವ್ರು ಯಾವತ್ತು ಪಕ್ಷ ಅಂತ, ಯಾವ ಪಕ್ಷ BJP, ಕಾಂಗ್ರೆಸ್, JDS ಯಾರು ನನ್ನ ಪಕ್ಷ ನೋಡಿಲ್ಲ, ನನ್ನ ವ್ಯಕ್ತಿತ್ವ ನೋಡಿದ್ದಾರೆ. ಯಾಕೆಂದ್ರೆ ಕೆಲಸ ಮಾಡ್ಕೊಂಡಿಲ್ಲ ಅಂದ್ರೆ ಬೈತೈತೆ, ನಾವು ಬೇಕಾದ್ರೆ ಇಲ್ಲಿ ಏನಾರ ಐತೆ ಕಲ್ಮಶ ಐತೆ, ಅಲ್ಲಿ ಕೆಟ್ಟದೈತಿ ಅಂತಂದ್ರೆ ನಾನು ಗುಡ್ಸಕ್ಕೂ ತಯಾರಿರ್ತೀನಿ. ನಾನು ಆ ಮನೋಭಾವನೆ ಇರೋವಂಥಳು. ಅದಕ್ಕೆ ಯಾರು ನನ್ನ ಅಪೋಸ್ ಮಾಡಿಲ್ಲ ಇವತ್ತೊಂದು ತನಕ. ಆಮೇಲೆ ಅವ್ರು ಡಾಕ್ಟ್ರು, ಅವನು ಫ್ರೀ ಸರ್ವಿಸ್ ಮಾಡೋದು. ಅವ್ನು ಡಾಕ್ಟರ್ ಆದ್ಮೇಲೆ ಇಷ್ಟೊತ್ತಿಗೆ 4 ಮನೆ ಕಟ್ಟಿಸ್ಬೋದಾಯ್ತು. ಇಲ್ಲ, ನನಗಿಂತಲೂ ಅವನು ಅಷ್ಟು ಸಮಾಜ ಸೇವೆ. ಏನ್ ಮಾಡೋದು? ಅದೇ ಆಗ್ಲಿ ಅವನು ನಾವು ಮಾಡ್ಕೊಂಡು ನಮ್ಗೆ ಇಷ್ಟೇ ದೇವ್ರು ಒಟ್ಟು ನಮ್ಗೆ ಆಯಸ್ಸು, ಆರೋಗ್ಯ, ಒಂದು ಒಳ್ಳೆತನ ಕೊಟ್ಟಿದ್ದಾನಲ್ಲ, ಅದು ಇನ್ನೂ ನಮಗ್ ಜಾಸ್ತಿನೇ ಕೊಡ್ಲಿ, ಸೇವೆ ಮಾಡೋ ಶಕ್ತಿ ಕೊಡ್ಲಿ, ನಮ್ಗೆ ಬೇರೆಯವ್ರನ್ನು ತುಳಿಯಂತ ಮನೋಭಾವನೆ ಕೊಡ್ಬಾರ್ದು ನನಗೆ.
ನಾವು ಒಂದು ಬೆಳೆಸಿದ್ರೆ ನಮ್ಮನ್ನ ದೇವ್ರು ಬೆಳೆಸ್ತಾನೆ. ತುಳಿಯೋದು ಯಾರು ಜನ ತುಳಿಬಹುದು, ದೇವ್ರು ಬೆಳೆಸ್ತಾನೆ. ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ, ಅದು ನನಗೆ ನಂಬಿಕೆ ಇದೆ. ದಯವಿಟ್ಟು ನಾನು ನಮ್ಮ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ನೀವು ಒಳ್ಳೆ ಮನೋಭಾವನೆ ಇಟ್ಕೊಳ್ಳಿ, ಸ್ವಾರ್ಥಿಗಳಾಗ್ಬೇಡ್ರಿ. ಯಾವತ್ತು ನಿಸ್ವಾರ್ಥಿಗಳಾಗಿ ನಾನೇ ಬದುಕ್ಬೇಕು, ನಾನೇ ಬಾಳ್ಬೇಕು ಅಂದಾಗ ಯಾವತ್ತು ದೇವ್ರು ಉದ್ಧಾರ ಮಾಡಲ್ಲ. ಹಂಗಾಗಿ ನಮ್ಮ ಕರವೇ ಪುರುಷರ ಘಟಕದವರೆಲ್ಲ ಬರ್ಬೇಕಿತ್ತು. ಎಲ್ಲಾನು ಏನೇನೋ ತೊಂದರೆಗಳಾಗಿದೆ. ದಯವಿಟ್ಟು ನಾನು ಇಷ್ಟೆಲ್ಲ ನಿರೀಕ್ಷೆ ನೋಡ್ರಿ, ನಾನು 250-300 ಜನದ ಮೇಲೆ ಬರ್ಬೇಕಿತ್ತು, ಬಂದಿಲ್ಲ. ಏನ್ ನನಗೇನು ಅದು ನೋವಿದೆ, ಅದನ್ನ ನಾನು ಬರೆಸ್ತೀನಿ. ನನಗೆ ಗೊತ್ತಾಯ್ತು ಅದನ್ನ ನಾನು ಹೆಂಗ್ ಮಾಡಿಸ್ತೀನಿ ಅಂತ. ನೀವೆಲ್ಲ ಬಂದಿರೋರೆಲ್ಲ ನನ್ನ ಕುಟುಂಬದವ್ರು ಅಂದ್ಕೊಂಡಿದ್ದೀನಿ. ನಾನು ನನ್ನ ಅಕ್ಕ ತಂಗಿಯರು, ನನ್ನ ಮಕ್ಕಳು, ನನ್ನ ಕುಟುಂಬದವ್ರು ಅಂದ್ಕೊಂಡು ನಿಮ್ಗೆಲ್ಲ ನಾನು ತುಂಬಾ ಕೃತಜ್ಞಳಾಗಿದ್ದೀರಿ. ನೀವು ಒಳ್ಳೆ ಸೇವೆ ಮಾಡ್ರಿ, ಏನಾದ್ರೂ ಒಳ್ಳೆ ಒಂದು ಸೇವಾ ಮನೋಭಾವನೆ ಬೆಳೆಸ್ಕೊಳ್ಳಿ, ಕಷ್ಟಗಿರೋ ನೆರವಾಗಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯಿಂದ ನಾನು ಕಳಕಳಿಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಬಂದಿರೋರು ಎಲ್ಲರಿಗೂ ನಾನು ತುಂಬಾ ಕೃತಜ್ಞತೆಯಾಗಿ ಇರ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.